ಜಾತ್ರೆಗೆ ಭಂಡಾರ ತಂದಿರಿ, ಬಹುತೇಕ ತಪಗಾಟಾಗಿ ಭಂಡಾರ ಹೊಟ್ಟಾಗ ಹೋದ್ರೆ ಹಳ್ಳಾಗ್ತಾವ. ಅಕಸ್ಮಾತ್ ಹೆಂಗ ಹಣಿ ಮೇಲೆ ಹಚ್ಕೊಂಡ್ರೆ ಹಣಿ ಸಹಿತ ಸುಡ್ತದ. ಶುದ್ಧವಾಗಿರತಕ್ಕಂತ ಭಂಡಾರವನ್ನು ಬಳಸಲಿಕ್ಕೆ ನೀವೆಲ್ಲರೂ ಕಡ್ಡಾಯವಾಗಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಯಾಕಂದ್ರ ಆ ಭಂಡಾರವನ್ನು ಪುಣ್ಯಾತ್ಮರ ಅಲಗ ಹಾಯ್ತಕ್ಕಂತ ಸಂದರ್ಭದಲ್ಲಿ ಹಾರಸ್ರಿ, ವಾಲಗ ಮಾಡಾಗ ಹಾರಸ್ರಿ. ಸುಮ್ಮ ಜಾತ್ರೆಗೆ ಮೈಯೆಲ್ಲ ಎರ್ಕೊಂಡ ಕಿಸಿಂದ ನೀವೆಲ್ಲ ಯುವಕರು ಮಾಡ್ತಾನಂದ್ರೆ ಅದಕ್ಕೆ ನನಗೆ ನೋವಾಗ್ತದ. ಇದು ಪ್ರಸಾದ ಪುಣ್ಯಾತ್ಮರಿ. ಆ ಪ್ರಸಾದವನ್ನು ನೀವು ಅಕಸ್ಮಾತ್ ಶುದ್ಧವಾಗಿರತಕ್ಕಂತ ಆ ಭಂಡಾರವನ್ನ ಯಾರಿಗೇನ ಹೊಟ್ಟಿ ಕಡಿತೈತಿ ಅಂತ ಹೇಳಿ ಓದ್ ಕೂಡ್ರೆ ತೀರ್ಥ ಮಾಡಿ ಬೀರಪ್ಪನ ಹೆಸರು ಮೇಲೆ ಅವ್ನ ಹೊಟ್ಟಿ ಕಡಿತ ನಿಲ್ತದ. ಅಕಸ್ಮಾತ್ ಮೈಗೆ ಅವನಿಗೆ ಕುಷ್ಠರೋಗ ಆಗೈತಿ, ಏನಾರ ಆಗೈತಿ ಅಂತ ಕೇಳಿದ್ರೆ ಭಂಡಾರ ಮೈಗೆ ಲೇಪನ ಮಾಡಿ ಅದು ಸಹಿತ ಶುದ್ಧ ಆಗ್ತದೆ. ಇದಕ್ಕ ವೈಜ್ಞಾನಿಕ ಕಾರಣ ಐತಿ, ವಿಜ್ಞಾನದಿಂದ ಕಾರಣ ಐತಿ, ಭಕ್ತಿ ಕಾರಣ ಐತಿ. ಅದನ್ನೆಲ್ಲ ತಾವು ಶುಚಿರ್ಭೂತವಾಗಿ ಬಹುತೇಕ ಬಹಳ ಅತಿ ಸ್ವಲ್ಪ ಸಮಯದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ತಾವೆಲ್ಲ ಮಾಡ್ತಾ ಇದ್ರಿ, ಯುವಕರೆಲ್ಲ ಕೂಡ್ಕೊಂಡು. ಯಾಕಂದ್ರೆ ಇನ್ನೊಂದ್ ಕಡೆ ಯುವಕರದ್ದು ಹೋದ್ರೆ ಅಂದ್ರೆ ಅವರೆಲ್ಲ ಬೇರೆ ಕಡೆ ಹೋಗ್ಬಿಟ್ಟಾರೆ. ಅಂತ ಯುವಕರಿಗೆ ಪುರಾಣ ಪ್ರವಚನಕ್ಕೆ ಬರುವಂತ ದಿನಮಾನ ಇಲ್ಲಿಗೆ ಎಲ್ಲರೂ ಧಾಬಾ ದೋಸ್ತಿಗಳಾಗ್ಬಿಟ್ಟು ಸಂಜೆ ಮಾಡಿ ಹಂಗ ಮಾಡಿರ್ಬೇಕು, ಸಂಜೆ ಮಾಡಿ ಊಟ